ಸರಿ ಮ್ಯಾನ್, ನಾನು ಟ್ರಾಮು ಮುಂದೆ ಹೋಗುತ್ತೆ ಅಂತ ಮುಂದೆ ಕೂತ್ಕೊಂಡ್ರೆ ಇನ್ನೂರು ಉಲ್ಟಾ ಹೋಗ್ತಾ ಇದೆ. ಆ್ಯಕ್ಚುಲಿ ನೈಟು ಚೆನ್ನಾಗಿರುತ್ತೆ ಅಂತ ವ್ಯೂ ಹೇಳಿದ್ರು, ಫುಲ್ ಓಲ್ಡ್ ಸಿಟಿ ಕಾಣಿಸುತ್ತೆ ಅಂತ. ಬಟ್ ನನಗೆ ಈ ಬ್ಯಾಂಕಾಕ್ ಎಲ್ಲ ಹೋಗಿರೋದ್ರಿಂದ ನಾಟ್ ಸೋ ಎಕ್ಸೈಟೆಡ್. ಅರ್ಥ ಆಯಿತು ಅನಿಸುತ್ತೆ. ಟ್ಯಾಮ್ ರೈಡ್ ತುಂಬ ಚೆನ್ನಾಗಿತ್ತು, ಬಟ್ ಚಿಕ್ಕ ರೈಡ್, ಓನ್ಲಿ 1 ಕಿಲೋಮೀಟರ್ ಅಷ್ಟೇ. ಇರೋ ಬಿಸಿಲಿಗೆ ತಡ್ಕೊಳಕ್ಕಾಗ್ತಿಲ್ಲ. 5 ನಿಮಿಷಕ್ಕೂ ಹೋಗಿ ಈ 7-11 ಶಾಪಿಂಗ್ ಕಾಂಪ್ಲೆಕ್ಸು ಹೋಗಿ ಅಲ್ಲಿ AC ತೊಗೊತಾ ಇದ್ದೀನಿ, ಬರ್ತಾ ಇದ್ದೀನಿ. ಈಗ ಜಸ್ಟ್ ಹೋಟೆಲ್ ಬಿಟ್ಟೆ, ಈಗ ಹೋಗಿ ಪೀಕ್ ಟ್ರ್ಯಾಮ್ ಕವರ್ ಮಾಡೋಣ ಅಂತ. ಪೀಕ್ ಟ್ರ್ಯಾಮ್ ಆದಮೇಲೆ ಕಾಸ್ವೇ ಬೇ ಇಲ್ಲಿದೆ, ಕ್ವಾರೆ ಬೇ ಅಂತಾರೆ, ಅಲ್ಲಿದೆ ಮಾನ್ಸ್ಟರ್ ಬಿಲ್ಡಿಂಗು ಕವರ್ ಮಾಡಾದಮೇಲೆ ವಿಕ್ಟೋರಿಯಾ ಪೀಕ್ ಕವರ್ ಮಾಡೋಣ ಅಂತ ಇವತ್ತು ಫುಲ್ಲು ಐಟಿನರಿ. ಇಷ್ಟು 3 ಕವರ್ ಮಾಡಿದ್ರೆ ನಾಳೆ ಡಿಸ್ನಿಲ್ಯಾಂಡ್ ಕವರ್ ಮಾಡ್ಬೋದು ಅಂತ. ಓಕೆ, ಲೆಟ್ಸ್ ಸಿ. ಇದರಿಂದ ಮಾಡಿರೋದು ಸಿಸೆಮ್ ಲವಾ ಬನ್, ಇದು ಗ್ರೌಂಡ್ ನಟ್ಟಿಂದ ಮಾಡಿರೋದು. ನೋಡೋಣ, ಟ್ರೈ ಮಾಡೋಣ ಅಂತೆ. ಇದೆಲ್ಲ ಬೇರೆ ಬೇರೆ ಏನೇನು ಐಟಮ್ ಅಂತೆ. ಸೊ ಅದು ಬಂದು ಏನೋ ಗೊತ್ತಿಲ್ಲ. ಎಷ್ಟು ಚೆನ್ನಾಗಿದೆ, ಬಟ್ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಂಗ್ಲೀಷ್ ಬರಲ್ಲ ಏನಿಲ್ಲ, ಅದ್ರಷ್ಟು ಈಗ ಇರ್ತಾರೆ. ಈಗ ತೋರಿಸ್ತಿದ್ದೀನಲ್ಲ, ಇದು ಎಳ್ಳಲ್ಲಿ ಮಾಡಿರೋದು. ಟ್ರೈ ಮಾಡಿದೆ, ಏನೋ ಇವರು ಸ್ಟಾರ್ಟಿಂಗಲ್ಲಿ ಟೇಸ್ಟ್ ಚೆನ್ನಾಗಿದೆ ಅನಿಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಒಂಥರ ಆಗೋಯ್ತು, ಅರ್ಧಕ್ಕೆ ಬಿಟ್ಬಿಟ್ಟೆ. ನೋಡೋಣ ಹೋಗಿ. ಪಿಜ್ಜಾ ಟ್ರ್ಯಾಮ್ ಬರ್ತಾ ಇದೆ, ನೋಡ್ಬೋದು. ಇದಂತೂ ಡಿಫ್ರೆಂಟ್ ಕಲರ್ಸಲ್ಲಿದೆ ಟ್ರ್ಯಾಮ್ಗಳಂತೂ. ಇಲ್ಲೇನು ಭಯಂಕರ ಅಂದರೆ, ನೀವು ತಿಂದಿದ್ದ ಅಂಗಡಿಲಿ ಅಟ್ಲೀಸ್ಟ್ ಒಂದು ಡಸ್ಟ್ಬಿನ್ ಕೂಡ ಇಟ್ಟಿರಲ್ಲ, ಹುಡ್ಕೊಂಡು ಹೋಗಿ ಎಸಿಬೇಕು. ಇಲ್ಲ ಇದೆ ಡಸ್ಟ್ಬಿನ್ ರೀ ಮ್ಯಾನ್, ಸರಿ ಅರೈಕೊಂಡು ಹೋಗ್ತಾ. ಕೊನೆಗೂ ಟ್ರ್ಯಾಮ್ ಹಿಡ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಪೀಕ್ ಟ್ರ್ಯಾಮ್, ವಿಕ್ಟೋರಿಯಾ ಪೀಕ್ ಟ್ರ್ಯಾಮ್ಗೆ ಹೋಗೋಕ್ಕೆ. ನೋಡ್ಬೋದು, ಇದು ಎಲ್ಲ ಇನ್ಸೈಡಲ್ಲಿರೋ ಜನ ಕೂತಿರೋದು. ಸೇಮ್ ನಮ್ಮ ರೈಲ್ಸಲ್ಲಿ ಹಿಂಗೆ ಕೂತ್ಕೊಂಡ್ರೆ ಹೋಗಿ ಅಳ್ಳಾಡುತ್ತೋ ಅದೇ ಥರ ಇಲ್ಲೋ ಕೂಡ ಅಳ್ಳಾಡುತ್ತೆ, ನೋಡ್ಬೋದು. ಟ್ಯಾಮ್ ರೈಡ್ ತುಂಬ ಚೆನ್ನಾಗಿತ್ತು, ಬಟ್ ಚಿಕ್ಕ ರೈಡ್, ಓನ್ಲಿ 1 ಕಿಲೋಮೀಟರ್ ಅಷ್ಟೇ. ಆಗಲೇ ಫುಲ್ ಬೆವ್ತೋಗ್ಬಿಟ್ಟಿದ್ದೀನಿ. ಅಂಕಲ್ ಹೇಳಿದ್ರು ಇದು ಹಾಕೊಂಡು ಹೋಗ್ಬೇಡ, ಫುಲ್ಲು ಇದಾಗುತ್ತೆ ಅಂತ. ಆದರೂ ಹಾಕೊಂಬಂದೆ. ಐ ನೀಡ್ ಟು ಟೇಕ್ ಫೋಟೋಸ್, ಅದಕ್ಕೋಸ್ಕರ ಹಾಕೊಂಬಂದೆ. ಈಗ ಜಸ್ಟ್ ಇರೋ ಬಿಸಿಲಿಗೆ ತಡ್ಕೊಳಕ್ಕಾಗ್ತಿಲ್ಲ. 5 ನಿಮಿಷಕ್ಕೂ ಹೋಗಿ ಈ 7-11 ಶಾಪಿಂಗ್ ಕಾಂಪ್ಲೆಕ್ಸು ಹೋಗಿ ಅಲ್ಲಿ AC ತೊಗೊತಾ ಇದ್ದೀನಿ, ಬರ್ತಾ ಇದ್ದೀನಿ ಅಷ್ಟೇ ಅಲ್ಲ. ಇದು ಬಂದು ನೋಡ್ತಿದ್ದೀರಲ್ಲ, ಇದು ಫೇಮಸ್ ಬಿಲ್ಡಿಂಗು ಲೀಪೋ ಸೆಂಟರ್ ಅಂತ ಹೇಳಿ ಹಾಂಗ್ಕಾಂಗಲ್ಲಿ ಇರೋದು. ಹಂಗಂತೂ ಸೆಕೆ ತಡ್ಕೊಳಕ್ಕಾಗಲಿಲ್ಲ. ತಿರ್ಗಾ ಯಾವುದೋ ಮಾಲೊಳಗೆ ಬಂದುಬಿಟ್ಟೆ. ಬಸ್ ಬೇರೆ ಕರೆಕ್ಟಾಗಿ ಯಾವುದು ಸಿಗ್ತಾಯಿಲ್ಲ, ಟ್ರ್ಯಾಮು ಬಸ್ಸು ನಂಬರ್ ಟೈಮ್ಗೆ. ಸೊ ಐ ನೀಡ್ ಟು ಕವರ್ ಮಾಡಬೇಕು ಅಂದರೆ ಈ ಟ್ಯಾಕ್ಸಿನೇ ಬೆಟರ್ ಆಪ್ಷನ್. ಸದ್ಯಕ್ಕೆ ನೋಡ್ಬೋದು ಮಾಲ್ ನೀವು ಇವಾಗ ಹೇಗಿದೆ ಅಂತೇಳಿ. ಪೀಕ್ ಟ್ರ್ಯಾಮ್ ರೋಡು, ಕಾಟನ್ ಅಂತ. ಫೈನಲಿ ನಾನು ಪೀಕ್ ಟ್ರ್ಯಾಮ್ನ ರೀಚ್ ಆದೆ. ಇದು ಏಷ್ಯಾದ ಫಸ್ಟ್ ಫ್ಯೂನಿಕ್ಯುಲರ್ ರೈಲ್ವೆ ಅಂತಲೇ ಕರೀತಾರೆ. ಇದು ಒರಿಜಿನಲಿ ಸ್ಟಾರ್ಟ್ ಆಗಿದ್ದು ಬಂದು 1888ಅಲ್ಲಿ. ಇದನ್ನ ಬಿಲ್ಡ್ ಮಾಡಿದ್ದು ಬಂದು ಸ್ಕಾಟಿಷ್ ಬಿಸ್ನೆಸ್ ಮ್ಯಾನು, ಅವ್ರ ಹೆಸರು ಅಲೆಕ್ಸಾಂಡರ್ ಫಿನ್ಲೆ ಸ್ಮಿತ್ ಅಂತ. ಬ್ರಿಟಿಷ್ ರೆಸಿಡೆನ್ಸ್ ಇದ್ದಾರಲ್ಲ ಹಾಂಗ್ಕಾಂಗಲ್ಲಿ, ಅವರು ಈ ವಿಕ್ಟೋರಿಯಾ ಪೀಕ್ ಹೋಗಿ ಈ ವ್ಯೂನ ಎಂಜಾಯ್ ಮಾಡಲಿ ಅಂತ ಅವ್ರ ಇಂಟೆನ್ಷನಲ್ಲಿ ಬಿಲ್ಡ್ ಮಾಡಿದ್ದು. ಮತ್ತು ಲೇಟರ್ ಆನ್ ಇದು ಬಂದ್ಬಿಟ್ಟು ಕಾಲಕ್ರಮೇಣ ಇದು ಪವರ್ ಇಂಜಿನ್ ಆಗಿ ಕನ್ವರ್ಟ್ ಆಯಿತು. ಈಗ ನೋಡ್ತಿದ್ರಲ್ಲ, ಇದು ಎಂಟ್ರೆನ್ಸು, ಇಲ್ಲೇ ಬಂದು ಟಿಕೆಟ್ ಕೌಂಟರು. ಇದು ರೂಬಿ ಪಾಸ್ ಬಂದು ಸ್ಪೆಷಲ್ ಎಂಟ್ರಿ. ಇವಾಗ ಬೋರ್ಡ್ ನೋಡ್ತಿದ್ದೀರಲ್ಲ, ಇದು ಬಂದುಬಿಟ್ಟು ಸಿಂಗಲ್ ಎಂಟ್ರಿ ಮತ್ತು ರಿಟರ್ನ್ಗೆ 168 ಸಿಂಗಲ್. ನೋಡಿ ಹೋಗ್ಬಿಟ್ಟಿದ್ದೀನಿ. ಜಸ್ಟ್ ಈಗ ರೀಚ್ ಆದೆ ಪೀಕ್ ಟ್ರ್ಯಾಮ್. ಟಿಕೆಟ್ ತೊಗೊಂಡು ಮಿಸ್ ತಗೊಂಡು ಎಕ್ಸ್ಪ್ಲೋರ್, ನಿಮಗೆ ಮೋರ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ಇವಾಗ ಹೋಗಿ ಟ್ರೈ ಮಾಡಬೇಕು, ಶಾಪಿಂಗ್ ಹೋಗಿ ಕೊಡ್ತಾ ಟಿಕೆಟ್. ಥ್ಯಾಂಕ್ ಯು. ಸೊ ಇದು ಪೀಕ್ ಟ್ರ್ಯಾಮ್ ಅಡಲ್ಟ್. ಸೊ ನನಗೆ ಟಿಕೆಟ್ ಸಿಕ್ತು. ಇವಾಗ ನಾನು ಎಂಟ್ರಿ ಆಗ್ತಾ ಇದ್ದೀನಿ, ನೋಡ್ಬೋದು. ಇದು ಪಾಸು, ಎಂಟ್ರಿ ಪಾಸು. ಸೊ ನಾನು ಆಕ್ಟೋಪಸ್ ಕಾರ್ಡ್ ಏನು ತೊಗೊಂಡಿರಲಿಲ್ಲ, ಸೊ ಅದಕ್ಕೋಸ್ಕರ ಪೇ ಮಾಡಿ. ಸಿಂಗಲ್ ಎಂಟ್ರಿ ಇತ್ತು ಅಂದರೆ ಹೋಗ್ತಾ ರಿಟರ್ನು ನಡ್ಕೊಂಡು ಬರ್ಬೋದು. ಅಲ್ಲಿ ಟ್ರ್ಯಾಮ್ ವ್ಯೂ ಕೆಫೆ ಅಂತ ಇದೆ, ಸಖತ್ತಾಗಿದೆ, ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನೀವು. ಆ್ಯಕ್ಚುಲಿ ನೈಟು ಚೆನ್ನಾಗಿರುತ್ತೆ ಅಂತ ವ್ಯೂ ಹೇಳಿದ್ರು, ಫುಲ್ ಓಲ್ಡ್ ಸಿಟಿ ಕಾಣಿಸುತ್ತೆ ಅಂತ. ಬಟ್ ನನಗೆ ಈ ಬ್ಯಾಂಕಾಕ್ ಎಲ್ಲ ಹೋಗಿರೋದ್ರಿಂದ ನಾಟ್ ಸೋ ಎಕ್ಸೈಟೆಡ್ ಅಬೌಟ್ ದಟ್. ಬಟ್ ಜಸ್ಟ್ ಐ ವಾಂಟ್ ಟು ವಿಸಿಟ್ ದಿ ಪ್ಲೇಸ್ ಬಿಕಾಸ್ ಆಫ್ ಇದು ತುಂಬ
ಫೇಮಸ್ ಅಲ್ವಾ, ಅದಕ್ಕೋಸ್ಕರ ಜಸ್ಟ್ ಹೋಗಿ ಒಂದು ವಿಸಿಟ್ ಆಗಿ. ಫೈನಲಿ ನೋಡ್ಬೋದು ಇದೇ ಪೀಕ್ ಟ್ರ್ಯಾಮು ಆ್ಯಂಡ್ ವೆಯ್ಟ್ ಈಸ್ ಓವರ್. ಇನ್ಸೈಡ್ ನೋಡ್ಬೋದು ಏನು ಕ್ಲೀನಾಗಿದೆ ಅಂತ. ನೋಡಿ ಒಳ್ಳೆ ವ್ಯೂ ಇಲ್ಲಿ. ನಾನು ಟ್ರ್ಯಾಮು ಮುಂದೆ ಹೋಗುತ್ತೆ ಅಂತ ಮುಂದೆ ಕೂತ್ಕೊಂಡ್ರೆ ಇದು ನೋಡ್ರೆ ಉಲ್ಟಾ ಹೋಗ್ತಾ ಇದೆ. ನೋಡ್ಬೋದು ಈಗ ಸ್ಕೈ ಟ್ರ್ಯಾಮ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಸ್ವಲ್ಪ ಸ್ಲೋ ಆಗಿ ಮೇಲ್ಗಡೆ ಹೋಗ್ತಾ ಇದೆ. ಸ್ಕೈ ನೋಡ್ಬೋದು, ಆ ಕಡೆ ಬಿಲ್ಡಿಂಗ್ ಎಲ್ಲ ಕಾಣಿಸ್ತಾ ಇದೆ. ಸೊ ನಾನು ಒಂದು ವಿಡಿಯೋ ಇರಲಿ ಅಂತ ತೊಗೊತಾ ಇದ್ದೀನಿ ವಿತ್ ದಿ ಹೆಲ್ಪ್ ಆಫ್ ಮೈ ಫ್ರೆಂಡ್. ಆ್ಯಂಡ್ ಸೆಲ್ಫಿಲಿ ನೋಡ್ಬೋದು ನೀವು, ಟ್ರ್ಯಾಮಲ್ಲಿ ವೀಕ್ ಡೇಸಲ್ಲಿ ಹೋಗಿರೋದ್ರಿಂದ ಸ್ವಲ್ಪ ಖಾಲಿ ಇತ್ತು, ಇಲ್ಲಾಂದರೆ ಫುಲ್ ರಶ್ ಇರುತ್ತೆ ಆಲ್ಮೋಸ್ಟ್ ಇದು ಟೂರಿಸ್ಟಿಂದ. ಇದು ನೋಡ್ಬೋದು ಈಗ ಕಾಣಿಸ್ತಾ ಇದೆ ನಿಮ್ಗೆ. ಆ್ಯಕ್ಚುಲಾಗಿ ಇದೇನೂ ಇಲ್ಲ, ಈಗ ಮೇಲೆ ಹೋದ್ಮೇಲೆ ನಿಮಗೆ ಫುಲ್ ವ್ಯೂ ಸೂಪರ್ ಆಗಿರುತ್ತೆ. ಸೊ ಇದು ನೋಡ್ಬೋದು ಈಗ ಆ್ಯಕ್ಚುಲಾಗಿ ಇಲ್ಲಿಂದ ಕಾಣಿಸ್ತಾ ಇರೋದು ಇಷ್ಟೇ. ಸೊ ಹಾಗೆ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಈಗ ಏನಂದರೆ ಈಗ ತೋರಿಸ್ತಿರೋದು 6th ಜನರೇಷನ್ ಇಂಜಿನ್ ಬಂದು ಇದು 2022 ಅಪ್ಗ್ರೇಡ್ ಆಗಿರೋದು. ಸ್ವಲ್ಪ ಎಲ್ಲ ಚೆನ್ನಾಗಿ ಕನ್ವರ್ಟ್ ಮಾಡಿ ಎಲ್ಲ ಡಿಸೈನ್ ಮಾಡಿದ್ದಾರೆ. ಈಗ ಇದು ಎಂಟ್ರೆನ್ಸು ನೋಡ್ತಾ ಇರೋದು, ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ರಶ್ ಇರೋದ್ರಿಂದ. ಇದು ಬಂದು ಮೇಣದ ಪ್ರತಿಮೆ, ತುಂಬ ಕಾಸ್ಟ್ಲಿ ಇತ್ತು, ಏನು ವರ್ತಿಲ್ಲ ಅನಿಸ್ತು, ಯಾರೂ ಹೋಗಲಿಲ್ಲ. ಸೊ ನಾನು ಕೂಡ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಇವಾಗ ನೋಡ್ಬೋದು ಇದು ಎಸ್ಕಲೇಟರ್ಸಲ್ಲಿ ಹೋಗ್ತಾ ಇದ್ದೀನಿ. ನೋಡ್ಬೋದು ವ್ಯೂ ಹೆಂಗೆ ಕಾಣಿಸ್ತಾ ಇದೆ ಅಂತ ಸಿಟಿದು. ಫುಲ್ ಓಲ್ಡ್ ಸಿಟಿನೇ ಕಾಣಿಸ್ತಾ ಇದೆ ನೋಡ್ಬೋದು ಹಿಂಗೆ. ಬಟ್ ಏನೇ ಆದರೂ ವೀಡಿಯೋ ನಾವು ಐ ಕ್ಯಾಪ್ಚರ್ ಮಾಡೋಷ್ಟು ಕ್ಲಾರಿಟಿ ಎಷ್ಟೇ ವೀಡಿಯೋ ಪಿಕ್ಸೆಲ್ಸ್ ಕೊಟ್ರೂ ಬರೋಲ್ಲ. ಏನೋ 60 HK ಟೇಕ್ ಯುವರ್ ಓನ್ ಫೋಟೋಸ. ಎಲ್ಲ ಹುಡುಗಿರು ಸರಿ, ನಮಗೆಲ್ಲ ಏನು ಸರಿ ಇಲ್ಲ. ಎಷ್ಟು ನೋಡಿದ್ರು ನೋಡೋಣ ಓ ಮೈ ಬಾಸ್ ಪಾಂಡಾ. ಫೈನಲಿ ನಾನು ಗೇಮ್ ಆಡಬೇಕು ಅಂತ ಡಿಸೈಡ್ ಮಾಡಿದೆ. ಸೊ ಇಲ್ಲಿ ನೋಡ್ಬೋದು ಇವೆಲ್ಲ ಗೇಮ್ ಮಿಷಿನ್ಸು. ಆ್ಯಕ್ಚುಲಿ ಕಾಸ್ಟ್ಗಿಂತ ಇನ್ನೂ ಜಾಸ್ತಿನೇ ಇರುತ್ತೆ. ನಾನು ಮೋಸ ಹೋದೆ. ಸೊ ನೀವು ನೋಡ್ಬೋದು ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ನೋಟ್ ಅಕ್ಸೆಪ್ಟೇ ಮಾಡ್ತಾಯಿಲ್ಲ ಇದು ಮಿಷಿನ್ನು. ಯಾಕಂದರೆ ಚೂರು ಸ್ಲೈಟಾಗಿ ಬೆಂಡಾಗಿತ್ತು ನೋಟು ತುದಿ ಭಾಗದಲ್ಲಿ. ಹಾಕ್ದೆ ಒಂದು 5-6 ಸತಿ ಹಾಕಿದ್ಮೇಲೆ ಫೈನಲಿ ನನಗೆ ಲಾಸ್ಟ್ ಅಟೆಂಪ್ಟಲ್ಲಿ ಕ್ಯಾಶ್ ನೋಡ್ಬೋದು. ಮರಳಿ ಯತ್ನ ಮಾಡುವಂದಂಗೆ ಆಯ್ತು ನನ್ನ ಕತೆ. ಸೊ ಕ್ಯಾಶ್ ಎತ್ಕೊಂಡು ಈಗ ಗೇಮ್ ಸ್ಟಾರ್ಟ್ ಮಾಡಿದೆ ವಿತ್ ದಿ ಹೆಲ್ಪ್ ಆಫ್ ಮೈ ಫ್ರೆಂಡ್. ಆ್ಯಂಡ್ ಇವಾಗ ಆಗ್ತಾ ಇದ್ದೀನಿ ಕಾಯಿನ್ಸ್ ಮುಂದೆ. ಅಲ್ಲಿ 15 ಕಾಯಿನ್ಸ್ ತೋರಿಸ್ತು. ನಾನು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲದಲ್ಲೇ ಕಾಯಿನ್ಸ್ನ ಆ್ಯಡ್ ಮಾಡ್ತಾನೆ ಹೋಗ್ತೀನಿ. ಶಾರ್ಟೇಜ್ ಆಯಿತು, ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ರು ಇನ್ನೂ 10 ಕಾಯಿನ್ಸ್ ಆ್ಯಡ್ ಮಾಡಬೇಕು, ಆಮೇಲೆ ನಿಂಗೆ ಪಾಂಡ ಸಿಗುತ್ತೆ ಅಂತ. ಸೊ ಫೈನಲಿ ಬಂತು. ಎಲ್ಲ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಆಡಿ ಪಾಂಡನ ಇವತ್ತು ತೊಗೊಂಡೇ ಹೋಗ್ಬೇಕು ಮನೆಗೆ ಅಂತ ನಾನು ಡಿಸೈಡ್ ಆದೆ. ಸೊ ನಾನು ನನ್ನ ಫ್ರೆಂಡ್ ಹೋದ್ವಿ ಮತ್ತೆ ಟ್ರೈ ಮಾಡೋಣ ಅಂತ. ಸೊ ಮತ್ತೆ ಕಾಯಿನ್ಸ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಕನ್ಫ್ಯೂಸ್ ಆಗಿದೆ, ಏನಿದು ಬರ್ತಾನೆ ಇಲ್ಲ ಪಾಂಡ ಅಂತ. ರೊಟೇಟ್ ಎಲ್ಲ ಮಾಡಿದೆ, ಟ್ರೈ ಮಾಡಿದೆ. ನಮ್ಮ ಫ್ರೆಂಡ್ ಹೇಳಿದ್ರು ಇನ್ನೂ ಕಾಯಿನು ಲೆಫ್ಟ್ ಓವರ್ ಇದೆ 4 or 5, ಅದಾದಮೇಲೆ ನಿಮಗೆ ಟರ್ನ್ ಮಾಡಿದ್ಮೇಲೆ ಪಾಂಡ ಬರುತ್ತೆ ಅಂತ. ಸೊ ನೋಡಿ ಬನ್ನಿ. I think you will need to put everything. No. What does it say? Actually here put in coins, turn the knob. But knob is not working properly. You need to put 5 more, I think. ಇನ್ನು 2 ಕಾಯಿನ್ಸ್ ಹಾಕಿದ್ಮೇಲೆ ನನಗೆ ಪಾಂಡ ಬರುತ್ತೆ. ಸೊ ನೋಡ್ಬೋದು ಇವಾಗ ಟರ್ನ್ ಮಾಡಿದ್ಮೇಲೆ ನನಗೆ ಆ್ಯಕ್ಚುಲಿ ಪಾಂಡ ನೋಡಿ. ನಾನು ಗೊತ್ತಿಲ್ಲ ಏನಿದು ಪಾಂಡ ಬದಲು ಬಾಲ್ ಬಂತಲ್ಲ ಅಂತ ನಗ್ತಾ ಇದೆ. Yeah, you can open it. It will once you open it, there will be one of these 6 figures inside. Okay.
Okay, like that. This side only. So someone is waiting for you, right? And it's okay. Okay. Yeah, there's a panda. Yeah, watermelon. ಇವ್ರು ಬಂದು ನಮ್ಮ ಇಂಡಿಯನ್ ಫ್ರೆಂಡು. ಇವರೇ ನನಗೆ ವಿಡಿಯೋ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು. ಹೆಸರು ಪಾರ್ಷಿತ್ ಅಂತ. ನಾನಿವಾಗ ನೆಕ್ಸ್ಟ್ ಬಂದು ನಿಮಗೆ ಸ್ಕೈ ಟೆರೆಸ್ ವ್ಯೂಗೆ ಹೋಗಬೇಕು ಅಂದರೆ ಎಕ್ಸ್ಟ್ರಾ $75 ಪೇ ಮಾಡಬೇಕು. ಸೊ ಟಿಕೆಟ್ ತೊಗೊಂಡು ನನಗೂ ಗೊತ್ತಿರಲಿಲ್ಲ. ಸೊ ಇದಕ್ಕೆ ಸಪ್ರೇಟು. ಸೊ ಇಲ್ಲಿ ಕೊಟ್ಟೆ. ಸೊ ಅಸೆಸ್ ಆಯಿತು. ಈಗ ಹೋಗ್ತಾ ಇದ್ದೀನಿ. ನೋಡ್ಬೋದು ಫೈನಲಿ ರೀಚ್ ಆದೆ ಮೇಲ್ಗಡೆ. ಫೈನಲಿ ನೋಡ್ಬೋದು ವಿಕ್ಟೋರಿಯಾ ಪೀಕ್ ಫುಲ್ಲು ಟ್ರಾಮ್ ವ್ಯೂ ಹೇಗಿದೆ ಅಂತ. ಓಲ್ಡ್ ಸಿಟಿನೇ ಲ್ಯಾಂಡ್ಸ್ಕೇಪಲ್ಲಿ ಕಾಣಿಸ್ತಾ ಇದೆ. ಎಷ್ಟು ಬ್ಯೂಟಿಫುಲ್ಲಾಗಿ ವೆಲ್ ಪ್ಲ್ಯಾಂಡಾಗಿ ಬಿಲ್ಡ್ ಮಾಡಿದ್ದಾರೆ ನೋಡ್ಬೋದು. ತುಂಬ ಟೂರಿಸ್ಟ್ ಇದ್ದರು, ಬಟ್ ಹೋಗ್ತಿದ್ರು ಬರ್ತಿದ್ರು, ಏನು ಅನಿಸ್ಲಿಲ್ಲ ನನಗೆ. ಸೊ ನೋಡಿ with the ocean as my guide. Top down, let the west coast vibes collide. Corner store stops, grab a drink, it's all ನಿಮ್ಗೆ ಇನ್ನೊಂದು ಕಡೆ ಸಿಟಿ ಲ್ಯಾಂಡ್ಸ್ಕೇಪ್ ಕಾಣಿಸಿದ್ರೆ ನಾನು ಇನ್ನೊಂದು ಕಡೆ ತೋರಿಸ್ತೀನಿ ಬನ್ನಿ. ನಿಮಗೆ ಫುಲ್ಲು ಓಷನ್ ಲ್ಯಾಂಡ್ಸ್ಕೇಪೇ ಕಾಣಿಸುತ್ತೆ. ಇದು ನನಗೆ ಮಲೇಷ್ಯಾದಲ್ಲಿ ಲಂಕಾವಿ ಥರನೇ ಫೀಲ್ ಆಯಿತು. ನೋಡೋಕ್ಕೆ ಮಾತ್ರ 2 ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಇಲ್ಲೇ ಆಲ್ಮೋಸ್ಟ್ ನಾನೊಂದು ½ ಆನ್ ಅವರ್ ನಿಂತ್ಕೊಂಡು ಟೈಮ್ ಪಾಸ್ ಮಾಡಿದೆ. ಅಷ್ಟು ಚೆನ್ನಾಗಿತ್ತು ಈ ಜಾಗ. ನೀವು ಹೋದರೆ ಆಲ್ಮೋಸ್ಟ್ ಟ್ರೈ ಮಾಡಿ, ಟೈಮ್ ಸ್ಪೆಂಡ್ ಮಾಡಿ. I want this one. Panda. ಫ್ಯೂ ಫೋಟೋಸ್ ತೆಗ್ಸಿದೆ, ನೋಡೋಣ ಹೆಂಗೆ ಬಂದಿದೆ ಅಂತ ನೋಡ್ತಿದ್ದೆ. ಇಲ್ಲಿ ಇವ್ರು ಇದ್ದಾರಲ್ಲ, ಇವ್ರಿಗೆ ತುಂಬ ಕಾಸ್ಟ್ಲಿ ಹೇಳ್ತೀವಿ. ಒಂದು ಫೋಟೋಗೆ $600-700 ರೂಪೀಸ್ ಹೇಳ್ತೀವಿ. ಅವ್ರು ಹೇಳ್ತಿದ್ರು ನನ್ನ ಮದುವೆ ಫೋಟೋ ಶೂಟ್ನೇ ಅಷ್ಟು ಮುಗಿಸ್ಬಿಟ್ಟಿದ್ದೀವಿ ಅಂತ ಅವ್ರು ಕಾಮೆಂಟ್ ಮಾಡ್ತಾರೆ. ಸೊ ಹಂಗೆ ಪರಿಚಯ ಆದರು. Hi from UK friends. Thank you. ಕೆಳಗೆ ಬಂದೆ. ಇಲ್ಲಿ ನೋಡಿದ್ರೆ ಕೀ ಬಂಚು, ಹ್ಯಾಟ್ಸು ಎಲ್ಲ ಇತ್ತು. ನಾನು ಎಲ್ಲೋದ್ರೂ ಹ್ಯಾಟ್ ಕಲೆಕ್ಟ್ ಮಾಡ್ತೀನಿ, ಬಟ್ ನೋಡಿದೆ ತೊಗೊಬೇಕು ಅನ್ನೋ ಒಂದು ಇಂಟೆನ್ಷನಲ್ಲೇ ಬಂದೆ. ಬಟ್ ಏನೋ ರಿಟರ್ನ್ ಆಗಿಬಿಟ್ಟೆ. ಓವರ್ ಪ್ರೈಸ್ ಮತ್ತು ಏನಂತ ಇಷ್ಟ ಆಗಲಿಲ್ಲ. ಸೊ ಇದು ನೋಡ್ಬೋದು ಔಟರು. ಇದು ಬಂದು ಎಕ್ಸಿಟ್. ಸೊ ಇಲ್ಲಿ ಕಾಫಿ ಇತ್ತು, ಬಟ್ ನಾನು ಈ ಟೈಮ್ ಇರೋದ್ರಿಂದ ಟ್ರೈ ಮಾಡಲಿಲ್ಲ. ಸೊ ನೋಡ್ಬೋದು ಬ್ಯಾಕ್ ಎಲ್ಲ ಶಾಪಿಂಗ್ ಏರಿಯಾಸು, ಸಿಟ್ಟಿಂಗ್ ಏರಿಯಾಸು ಎಲ್ಲ ಇದೆ. ಸೊ ಆ ಕಡೆ ನನ್ನ ಬ್ಯಾಕ್ ಸೈಡ್ ಬಂದು ಟ್ರ್ಯಾಮ್ ಎಕ್ಸಿಟು. ಸೊ ಇನ್ನೂ ತುಂಬ ಪ್ಲೇಸಸ್ ಎಲ್ಲ ಇದೆ. ಆ ಕಡೆ ಎಲ್ಲ ಹೋಗಿ ಚಿಲ್ ಮಾಡ್ಬೋದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಕಾಂಪ್ಲೆಕ್ಸ್ ಇದೆ. ಸೊ ಇದು ಬಂದು ಇಲ್ಲಿ ಅಷ್ಟು ಇದು ಎಕ್ಸಿಟ್. ಆಲ್ಮೋಸ್ಟು ಜಾಸ್ತಿ ಜನ ಪೀಪಲ್ ಆರ್ ನಾಟ್ ಅಲೋಡ್. ಸುಮ್ಮನೆ ಜಸ್ಟ್ ಸೈಟ್ ಸೀಯಿಂಗ್ ಅಷ್ಟೇ. ಸೊ ಇದು ಟ್ರ್ಯಾಮು. ಫೋಟೋಶೂಟು ಏನಾದರೂ ಮಾಡೋಂಗಿದ್ರೆ ಮಾಡ್ಕೊಬೋದು. ನಾನು ಫೋಟೋಸ್ ತೆಗ್ಸಿದ್ದೀನಿ. ಇದು ಬಂದು ಸ್ಕೈ ಟೆರೆಸ್ ಅಂತಲೇ ಹೇಳ್ತಾರೆ, ನೋಡ್ಬೋದು. ಅಷ್ಟೇ ಇವತ್ತಿಗೆ. ಹಿಂದೆ 7-11 ಇದೆ. ಎಲ್ಲಾದರೂ ಇದೊಂದು ನನ್ನ ಬಟ್ಟೆ ಸ್ಟೋರ್ ಥರ ಎಲ್ಲಾದರೂ ಸಿಗುತ್ತೆ. ವಿಕ್ಟೋರಿಯಾ ಪೀಕ್ ಮುಗೀತು, ಟ್ರ್ಯಾಮು. ಜಸ್ಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ಅಪ್ಡೇಟ್ ಆನ್ ನೆಕ್ಸ್ಟ್ ಮಾನ್ಸ್ಟರ್ ಬಿಲ್ಡಿಂಗ್ ಇನ್ ಅಕ್ವಾರೈವೆ. ಸ್ಟೇ ಟ್ಯೂನ್. ಆ್ಯಕ್ಚುಲಿ ಇದು ಪೀಕ್ ಟ್ರ್ಯಾಮ್ ಎಕ್ಸಿಟು. ಫಿಲ್ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು, ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ನೋಡ್ಬೋದು ಈಗ ಟೈಮ್ ಸ್ಟಾರ್ಟ್ ಹೋಗ್ತಾ ಇದ್ದೀನಿ ಕೆಳಗಡೆ. ಸೊ ಕೆಳಗಡೆ ಹೋಗಿ ಕ್ಯಾಬ್ ಮಾಡಿ ತಿರ್ಗಾ swaying with the ocean as my guide. Top down, riding, let the west coast vibes collide. ಯಾ ಸ್ಟಾರ್ಟಿಂಗೇ ಬಂದು $29 ಸ್ಟಾರ್ಟ್ ಆಗೋದು, $300. ಆ್ಯಕ್ಚುಲ್ ಬಸ್ಸು ತುಂಬ ಹಿಂಸೆ, ಕಾಯಬೇಕು. ಅವೆಲ್ಲ ಆಗದೆ ಇರೋ ಕೆಲಸ. ಟೈಮ್ ವೆರಿ ಲಿಮಿಟೆಡ್ ಇದ್ದಾಗ ಕವರ್ ಮಾಡೋದು ತುಂಬಾ ಕಷ್ಟ. ಸೊ ವಿ ಹ್ಯಾವ್ ಟು ಗೋ ಫಾರ್ ಟ್ಯಾಕ್ಸಿಗೆ ಜಾಸ್ತಿ. ಓಕೆ, ಸ್ಟೇ ಟ್ಯೂನ್.